ಸ್ವಾಮಿ, ವಿಶ್ವಾಮಿತ್ರ ಮುನಿಗಳು ನಮಗೆ ಕೊಟ್ಟಂತಹ ಕಾಲಾವಕಾಶ ಇವತ್ತಿಗೆ ಮುಗಿಯುತ್ತದೆ. ಆದರೆ ಅವರಿಗೆ ಕೊಡಬೇಕಾದಂಥ ಧನವನ್ನು ಗಳಿಸಲು ಸಾಧ್ಯವೇ ಆಗಲಿಲ್ಲ. ಈಗ ಮುಂದೇನು ಗತಿ ಸ್ವಾಮಿ? ಹೌದು ದೇವಿ, ಮುನಿಗಳು ನಮಗೆ ನೀಡಿದ ಕಾಲಾವಕಾಶದಲ್ಲಿ ಇಂದೇ ಕೊನೆಯ ದಿವಸ. ಇಂದು ಸೂರ್ಯಾಸ್ತವಾದೊಡನೆ ನನ್ನ ಸತ್ಯವೂ ಅಸ್ತವಾಗಿ ಬಿಡುತ್ತದೆ. ಮುನಿಗಳಿಗೆ ವಾಗ್ದಾನ ಮಾಡಿದ ಅಷ್ಟೊಂದು ಧನವನ್ನು ಹೇಗೆ ಗಳಿಸುವುದೆಂದೇ ತೋಚುತ್ತಿಲ್ಲ. ಸತ್ಯದ ಪರಿಪಾಲನೆಗೋಸ್ಕರ ನಿಮ್ಮ ಬದುಕನ್ನೇ ಸಮರ್ಪಿಸಿಕೊಂಡಿದ್ದ ನಿಮಗೆ ಇಂತಹ ಒಂದು ಪರೀಕ್ಷೆಯ ಕಾಲ ಬರುವುದೆಂದು ಯಾರು ತಾನೇ ನಿರೀಕ್ಷಿಸಿದರು? ನಾನು ಎದೆಗುಂದುವುದಿಲ್ಲ ದೇವಿ, ನಾನು ಎದೆಗುಂದುವುದಿಲ್ಲ. ಆದರೆ ಒಂದು ಮಾತಂತೂ ಸತ್ಯ, ಒಂದು ವೇಳೆ ನಾನು ಕೊಟ್ಟ ಮಾತಿಗೆ ತಪ್ಪಿದೆನಾದರೆ ಮರುಕ್ಷಣವೇ ಜೀವಂತವಾಗಿ ಇರುವುದಿಲ್ಲ. ಅಸತ್ಯವಂತನೆಂದು ಅಪಖ್ಯಾತಿಯನ್ನು ಹೊತ್ತು ಬದುಕುವುದಕ್ಕಿಂತ ಕರುಣಾಮಯನಾದ ಆ ಪರಮೇಶ್ವರನ ಪಾದಾರವಿಂದಗಳಲ್ಲಿ ನನ್ನ ಪ್ರಾಣಗಳನ್ನು ಸಮರ್ಪಿಸಿಬಿಡುತ್ತೇನೆ. ಸ್ವಾಮಿ, ಈಗೇಕೆ ಇಂಥ ಅಪಶಬ್ದಗಳು? ಕಾಶಿವಾಸನಾದ ವಿಶ್ವನಾಥ ಸ್ವಾಮಿ ನಮ್ಮ ಕೈ ಬಿಡುವುದಿಲ್ಲ ಅನ್ನೋ ನಂಬಿಕೆ ನನಗಿದೆ ಸ್ವಾಮಿ. ಹೇ ದೇವದೇವ, ದಯಾಮಯ, ಹೇ ಕಾಶಿ ವಿಶ್ವನಾಥ, ನಿನ್ನ ಈ ಭಕ್ತನ ಮೇಲೆ ಕೃಪೆ ದೋರು ತಂದೆ. ಸ್ವಪ್ನದಲ್ಲಾಗಲಿ, ಮನಸ್ಸಿನಲ್ಲಾಗಲಿ, ಮಾತಿನಲ್ಲಾಗಲಿ, ಕ್ರಿಯೆಯಲ್ಲಾಗಲಿ ಎಂದು ಸತ್ಯವನ್ನು ಮೀರಿ ನಡೆಯದ ನನಗೇಕೆ ಇಂತಹ ಪರೀಕ್ಷೆ ಸ್ವಾಮಿ? ನನ್ನ ಪ್ರಾಣಕ್ಕಿಂತಲೂ ಸತ್ಯವೇ ನನಗೆ ಪರಮ ಪಾವನ. ಅಸತ್ಯವಂತನಾಗದಂತೆ ನನ್ನನ್ನು ಕಾಪಾಡು ತಂದೆ. ಸಮಯ ಓಡುತ್ತಿದೆ. ಸೂರ್ಯದೇವ ಪಶ್ಚಿಮದತ್ತ ಧಾವಿಸುತ್ತಿದ್ದಾನೆ. ನನ್ನ ಸತ್ಯ ವಾಕ್ಯ ರಕ್ಷಣೆಯೋ ಅಥವಾ ನನ್ನ ಮರಣವೋ ನೀನೇ ನಿರ್ಧರಿಸುತ್ತಂದೆ. ನೀನೇ ಗತಿ, ನೀನೇ ಮತಿ, ಅನ್ಯಥಾ ಶರಣಂ ನಾಸ್ತಿ. ಕರುಣಾಮೂರ್ತಿಯಾದ ವಿಶ್ವನಾಥನನ್ನೇ ಪ್ರಾರ್ಥಿಸೋಣ. ಅವನೇ ನಮಗೆ ಖಂಡಿತ ಏನಾದರೂ ಒಂದು ದಾರಿಯನ್ನು ತೋರಿಸುತ್ತಾನೆ. ಯಾರಿಗೆ ಗೊತ್ತು, ಅವನ ದಯೆಯಿಂದ ವಿಶ್ವಾಮಿತ್ರ ಮುನಿಗಳ ಮನಸ್ಸೇ ಮೃದುವಾಗಬಹುದು. ಧನವನ್ನು ನೀಡಲು ಇನ್ನಷ್ಟು ಕಾಲಾವಕಾಶ ಕೊಡಬಹುದು ಅಲ್ಲವೇ ಸ್ವಾಮಿ? ಸತ್ಯದ ಗುರಿ ತಲುಪಲು ಸುಲಭ ಮಾರ್ಗಗಳಿಲ್ಲ ದೇವಿ. ಹಾಗೆ ನಾವು ನಿರೀಕ್ಷೆ ಮಾಡುವುದು ಸಹ ತಪ್ಪು. ಮಾತು ಕೊಟ್ಟಾಯಿತು ಅಷ್ಟೇ. ಕಷ್ಟವೋ ಸುಖವೋ ಅದನ್ನು ನೆರವೇರಿಸುವುದಷ್ಟೇ ನನ್ನ ಧರ್ಮ, ನನ್ನ ಕರ್ತವ್ಯ. ಹರಿಶ್ಚಂದ್ರ, ಲೋಹಿತಾಶ್ವ, ಮುನೀಂದ್ರ, ಭಲೇ ಹರಿಶ್ಚಂದ್ರ, ನಿನ್ನ ಸತ್ಯನಿಷ್ಠೆಯನ್ನು ಕಂಡು ಸಂತೋಷವಾಗಿದೆ. ಆದರೆ ನೀನು ಅವಧಿಯೊಳಗಾಗಿ ನನ್ನ ಗುರುದಕ್ಷಿಣೆಯನ್ನು ನೀಡಿ ಋಣಮುಕ್ತನಾಗುವುದು ಸಂದೇಹಾಸ್ಪದವಾಗಿದೆ. ನಾನು ಕೊಟ್ಟ ಮಾತು ನನ್ನ ಜೀವಕ್ಕಿಂತಲೂ ಮಿಗಿಲು. ನಿನ್ನ ಪ್ರಾಣವನ್ನು ತೆಗೆದುಕೊಂಡು ನಾನೇನು ಮಾಡಲಿ ಹರಿಶ್ಚಂದ್ರ? ಅದನ್ನು ತೆಗೆದುಕೊಂಡು ಉಪ್ಪು ಖಾರ ಹಾಕಿ ಅಡಿಗೆ ಮಾಡಿ ಊಟ ಮಾಡಲು ಸಾಧ್ಯವೇ? 29 ದಿನದಲ್ಲಿ ನೆರವೇರಿಸಲು ಅಸಾಧ್ಯವಾದ ಕಾರ್ಯವನ್ನ ಒಂದು ದಿವಸದಲ್ಲಿ ನೆರವೇರಿಸಬಲ್ಲೆಯ? ಒಂದು ದಿನ ಅಲ್ಲ ಗುರುವರ್ಯ, ಅರ್ಧ ದಿನ ಎಂದು ಹೇಳಿ. ಸೂರ್ಯೋದಯವಾಗಿ ಬಹಳ ಹೊತ್ತಾಗಿದೆ. ಸೂರ್ಯಾಸ್ತದವರೆಗೂ ಸಮಯ ಇದೆ ಮುನೀಂದ್ರ. ಅಷ್ಟರಲ್ಲಿ ಏನಾದರೂ ಮಾಡುತ್ತೇನೆ. ಅಷ್ಟರಲ್ಲಿ ಏನು ಮಾಡಲು ಸಾಧ್ಯ? ಈಗಾಗಲೇ ನಡೆಯಲು ಸಾಧ್ಯವಿಲ್ಲದೆ ನಿತ್ರಾಣವಾಗಿರುವ ನೀನು ದುಡಿದು ಗಳಿಸುತ್ತೀಯೋ ಬೇಡಿ ಗಳಿಸುತ್ತೀಯೋ? ಪಾಪ, ನಿನ್ನ ಪತ್ನಿ ಪುತ್ರನನ್ನು ನೋಡುತ್ತಿದ್ದರೆ ಕರಳು ಕತ್ತರಿಸಿದಂತಾಗುತ್ತದೆ. ನಿನ್ನ ಹಠದಿಂದಾಗಿ ಇವರಿರುವರು ಅರಮನೆಯ ಭೋಗ ಭಾಗ್ಯಗಳಿಂದ ವಂಚಿತರಾಗುವ ಹಾಗೆ ಮಾಡಿಬಿಟ್ಟೆಯಲ್ಲ. ನನಗೆ ದುಃಖವಿಲ್ಲ ಮುನೀಂದ್ರರೇ. ಪತಿಯ ಸುಖ ದುಃಖಗಳಲ್ಲಿ ಸಮಪಾಲು ಹಂಚಿಕೊಳ್ಳುವ ಅರ್ಧಾಂಗಿನಿ ನಾನು. ಹರಿಶ್ಚಂದ್ರ ಮಹಾರಾಜರ ಸತ್ಯಕ್ಕಾಗಿ ನಾನು ನನ್ನ ಪುತ್ರನು ನಮ್ಮ ಪ್ರಾಣಗಳನ್ನು ಬೇಕಾದರೂ ಬಲಿ ಕೊಡುತ್ತೇವೆ.
ಗುರುಗಳೇ, ಹರಿಶ್ಚಂದ್ರನ ಸತ್ಯದ ಅಂಜನವನ್ನು ಅವರ ತಲೆಯ ಮೇಲೆ ಮೆತ್ತಿದ್ದಾರೆ. ಅಯೋಧ್ಯೆಯಲ್ಲಿ ಅರಮನೆಯಲ್ಲಿ ರಾಜಭೋಗಗಳಿಂದ ಮೆರೆಯುತ್ತಿದ್ದ ನಿಮ್ಮನ್ನ ಈ ಕಾಶಿನಗರದಲ್ಲಿ ಈ ದುರವಸ್ಥೆಯಲ್ಲಿ ನೋಡುತ್ತಿದ್ದರೆ ಬೇಸರವಾಗುತ್ತಿದೆ. ಹರಿಶ್ಚಂದ್ರ, ಈ ಕಷ್ಟ ಕಾರ್ಪಣ್ಯಗಳ ನಿವಾರಣೆಗೆ ಸುಲಭವಾದ ಒಂದು ಮಾರ್ಗವಿದೆ. ಅದೇನೆಂದು ಅಪ್ಪಣೆ ಕೊಡಿ ಸ್ವಾಮಿ. ಅಸಾಧ್ಯವಾದದ್ದನ್ನು ಸಾಧಿಸುತ್ತೇನೆ ಎಂಬ ಭ್ರಮೆಯಿಂದ ನನಗೆ ವಚನವನ್ನು ನೀಡಿ ತಪ್ಪು ಮಾಡಿಬಿಟ್ಟೆ. ಗುರುಗಳೇ, ನಿಗದಿತ ಸಮಯದೊಳಗಾಗಿ ಗುರುದಕ್ಷಿಣೆಯನ್ನು ನೀಡಲು ಸಾಧ್ಯವಿಲ್ಲ ಎಂದು ಒಂದು ಬಾರಿ ಹೇಳಿಬಿಡು ಸಾಕು. ಅಷ್ಟೇ. ಆಮೇಲೆ ನಿಮ್ಮ ಪಾಡು ನಿಮಗೆ, ನಮ್ಮ ಪಾಡು ನಮಗೆ. ನೋಡಿದೆಯಾ ನಮ್ಮ ಗುರುಗಳು ಎಂತಹ ಕರುಣಾಳು. ಹಾಗೆ ಹೇಳಬೇಡಿ ಮುನೀಂದ್ರ, ಹಾಗೆ ಹೇಳಬೇಡಿ. ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವುದಕ್ಕಾಗಿ ನನ್ನ ಜೀವವನ್ನಾದರೂ ನಾನು ಬಲಿ ಕೊಡುತ್ತೇನೆ. ಕಾಶಿ ವಿಶ್ವನಾಥನ ದಯವಿದ್ದರೆ ಆದಷ್ಟು ಶೀಘ್ರವಾಗಿ ನಿಮ್ಮ ಧನವನ್ನು ನಿಮಗೆ ನೀಡಿ ನಾನು ಋಣಮುಕ್ತನಾಗುತ್ತೇನೆ. ಆ ನಂಬಿಕೆ, ಆ ಭರವಸೆ ನನಗಿದೆ. ಹಾಗೆ ಆಗಲಿ. ನಿನಗೆ ಅಷ್ಟೊಂದು ಭರವಸೆ ಇದ್ದರೆ ಅದನ್ನು ನೋಡಿಯೇ ಬಿಡೋಣ. ಆದರೆ ಒಂದು ಮಾತು, ಸೂರ್ಯಾಸ್ತವಾಗುತ್ತಿದ್ದಂತೆಯೇ ನಿನ್ನ ಅವಧಿ ಮುಗಿಯುತ್ತದೆ. ಎಚ್ಚರ. ವಿಶ್ವನಾಥ, ದಯಾಮಯ, ಕಾಪಾಡುತ್ತದೆ, ಕಾಪಾಡು, ಕಾಪಾಡು.
ನಡೆಯುವ ಕರ್ಮ ಎಂದು ತಪ್ಪುವುದೋ ಏನೋ. ಬೇಗ ಕಾರ್ಯಪ್ರವೃತ್ತನಾಗು. ಬೇಸರ ಮಾಡಿಕೊಳ್ಳಬೇಡ ಮಹಾತ್ಮ, ಬೇಸರ ಮಾಡಿಕೊಳ್ಳಬೇಡ. ಪರಮ ಪವಿತ್ರವಾದ ಈ ಕಾಶಿ ಕ್ಷೇತ್ರದ ಪುರಜನರೇ, ಸ್ವಲ್ಪ ಕೇಳಿ, ಸ್ವಲ್ಪ ಕೇಳಿ. ಸೂರ್ಯವಂಶ ಪ್ರದೀಪನಾದ ಈ ಹರಿಶ್ಚಂದ್ರ ತನ್ನ ಮಡದಿ ಮಕ್ಕಳನ್ನು ಮಾರುತ್ತಿದ್ದಾನೆ. ಧನವುಳ್ಳ ಧನಿಕರು ಯಾರಾದರೂ ಕೊಂಡುಕೊಳ್ಳಬೇಕೆಂದು ಬೇಡುತ್ತಿದ್ದಾನೆ. ಅಯ್ಯೋ ಪಾಪ, ಪತ್ನಿ ಪುತ್ರರನ್ನು ಮಾರ್ಕೊಳ್ಳೋ ಅಂತ ಕಷ್ಟ ನಿನ್ಗೇನಪ್ಪ ಬಂದಿದೆ? ದೇವದೇವ, ಕಾಶಿ ವಿಶ್ವನಾಥ, ಪರಮ ಪೂಜ್ಯರಾದ ವಿಶ್ವಾಮಿತ್ರ ಋಷಿಗಳಿಗೆ ಕೊಟ್ಟ ಮಾತಿನಂತೆ ಅವರಿಗೆ ಅಪಾರವಾದ ದಕ್ಷಿಣೆಯ ಹಣವನ್ನು ಕೊಡಬೇಕಾಗಿದೆ ಸ್ವಾಮಿ. ಅಯ್ಯಯ್ಯೋ, ಏನ ನ್ಯಾಯ? ಮಡದಿ ಮಕ್ಕಳನ್ನು ಮಾರಿ ಯಾರಾದರೂ ಮುನಿಗಳಿಗೆ ದಕ್ಷಿಣೆ ಕೊಡ್ತಾರೆಯೇ? ಮುನಿಗಾದರೂ ಕೊಡ್ತಾನೆ, ಮನೆಯಲ್ಲಾದರೂ ಇಟ್ಟುಕೊಳ್ಳುತ್ತಾನೆ. ಅದೆಲ್ಲ ನಿನಗೆ ಕಯ್ಯ. ಧನವಿದ್ದರೆ ಕೊಂಡುಕೋ, ಇಲ್ಲವಾದರೆ ಸುಮ್ಮನಿರು. ತಾಳ್ಮೆ ಕಳೆದುಕೊಳ್ಳಬೇಡ ಮಹಾತ್ಮ, ತಾಳ್ಮೆ ಕಳೆದುಕೊಳ್ಳಬೇಡ. ಅಲ್ಲಯ್ಯ, ನೀನು ಯಾರು ಎನ್ನುವುದನ್ನು ಅರಿಯದೆ ಎಷ್ಟು ಹಗುರವಾಗಿ ಮಾತನಾಡುತ್ತಾರೆ ಇವರು. ಯಾರಪ್ಪ ನೀನು? ಮಹಾರಾಜಾದಿರಾಜನ? ರಾಜಾಧಿರಾಜನ ಆಗಿದ್ದೇನಪ್ಪ, ಈಗ ಅಲ್ಲ. ನಾನು ಇಕ್ಷ್ವಾಕು ವಂಶದ ರಾಜ ಹರಿಶ್ಚಂದ್ರ. ಈಕೆ ನನ್ನ ರಾಣಿ ಚಂದ್ರಮತಿ ದೇವಿ. ಇವನು ನನ್ನ ಪ್ರಿಯ ಪುತ್ರ ಲೋಹಿತಾಶ್ವ. ಇವನು ರಾಜನಾದ ಕತೆ ಮುಖ್ಯವಲ್ಲ, ಈಗ ದುಸ್ಥಿತಿಯಲ್ಲಿರುವ ದಟ್ಟ ದರಿದ್ರ. ಯಾರಾದರೂ ಕೊಂಡುಕೊಳ್ಳುವವರಿದ್ದರೆ ಕೊಂಡುಕೊಳ್ಳಬಹುದು. ಇವಳಿಗೆ ವಯಸ್ಸಾಗಿದೆ, ಇವನಿನ್ನು ಚಿಕ್ಕ ಬಾಲಕ. ಇವರೇನು ಕೆಲಸ ಮಾಡ್ಯಾರು? ಕೊಟ್ಟದನ ವ್ಯರ್ಥ ಅಷ್ಟೇ. ವ್ಯರ್ಥವಾಗುವುದಿಲ್ಲ ಅಣ್ಣ, ವ್ಯರ್ಥವಾಗುವುದಿಲ್ಲ. ಧರ್ಮಾತ್ಮಳಾದ ಈ ನನ್ನ ಸತಿ ಕೊಂಡುಕೊಂಡವರ ಮನೆಯಲ್ಲಿ ವಂಚನೆ ಇಲ್ಲದೆ ಸೇವೆ ಮಾಡುತ್ತಾಳೆ. ಹೌದು ಸ್ವಾಮಿ, ನಾನು ಆಹಾರ, ನಿದ್ರೆ, ವಿಶ್ರಾಂತಿಗಳನ್ನು ಲೆಕ್ಕಿಸದೆ ಸೇವಾ ತೃಪ್ತಳಾಗುತ್ತೇನೆ. ನೀವು ಕೊಡುವ ಧನ ಸ್ವಲ್ಪ ಕೂಡ ನಷ್ಟವಾಗದಂತೆ ನಾನು ನಿಷ್ಠೆಯಿಂದ ದುಡಿಯುತ್ತೇನೆ. ನಿಮ್ಮ ಮಾತಿನಲ್ಲಿ ನಂಬಿಕೆ ಬರುತ್ತಿದೆ. ನನ್ನ ಮನೆಯಲ್ಲಿ ನನ್ನ ಹೆಂಡತಿ ಸ್ವಲ್ಪ ಒರಟು ಸ್ವಭಾವದವಳು.
ಅವಳ ಮಾತು ಬಲು ಕಠಿಣ. ಆಗಬಹುದು ಆಗಬಹುದು. ಕಠಿಣವಾಗಿ ನುಡಿದರು, ಹಿಡಿದು ಬಡಿದರು, ಕಿಂಚಿತ್ತು ಬೇಸರ ಮಾಡಿಕೊಳ್ಳದೆ ಉಚ್ಚ ನೀಚವೆನ್ನದೆ ಎಲ್ಲಾ ಕೆಲಸವನ್ನು ಮಾಡುತ್ತಾರೆ. ಹಾಗಾದರೆ ನಾನು ಕೊಂಡುಕೊಳ್ಳುತ್ತೇನೆ. ಬೆಲೆಯನ್ನು ಹೇಳಿ. ಇರಲಿ, ಹೆಂಡತಿ ಮಕ್ಕಳ ಬೆಲೆಯನ್ನು ಕಟ್ಟಲು ಸಂಕಟವಾಗುತ್ತಿದೆ ಎಂದು ಗೊತ್ತು. ನ್ಯಾಯಸಮ್ಮತವಾದ ಬೆಲೆಯನ್ನು ನಾನು ಕೊಡುತ್ತೇನೆ. ಇದು ಈ ಹೆಂಗಸಿಗೆ. ಇದು ಈ ಬಾಲಕನಿಗೆ. ಹಾ, ಇನ್ನು ನೀವಿಬ್ಬರು ನನ್ನ ಸ್ವತ್ತು. ನಡೆಯಿರಿ. ಸ್ವಾಮಿ, ದೇವಿ, ಸ್ವಾಮಿ, ಅದೃಷ್ಟವಿದ್ದರೆ, ಕಾಶಿ ವಿಶ್ವನಾಥನ ಕೃಪೆ ಇದ್ದರೆ ಮತ್ತೆ ಸಂಧಿಸೋಣ ದೇವಿ. ಸ್ವಾಮಿ.
ಹರಿಶ್ಚಂದ್ರ. ಮಹಾತ್ಮ, ಈ ಧನವನ್ನು ದಕ್ಷಿಣೆಯ ಧನಕ್ಕೆ ಸಂದಾಯ ಮಾಡಿಕೊ. ಉಳಿದದ್ದನ್ನು ಆದಷ್ಟು ಶೀಘ್ರವೇ ಕೊಡುತ್ತೇನೆ. ಯಾವ ಧನ, ಯಾವ ಸಂದಾಯ? ಮಹಾತ್ಮ, ಹೀಗೇಕೆ ಹೇಳುತ್ತಿರುವೆ? ಓಹ್, ಇದೋ ನಾನು ನಿನ್ನ ಹಿಂದೆ 1 ತಿಂಗಳ ಕಾಲ ಹಸಿವು ನೀರಡಿಕೆಯಿಂದ ಕಾಡು ಮೇಡುಗಳಲ್ಲಿ ಅಲೆದದ್ದು ಹುಡುಗಾಟಕ್ಕೆಂದುಕೊಂಡೆಯಾ? ಇದು ನನ್ನ ಭತ್ಯಕ್ಕೆ ಸರಿ ಹೋಯಿತು. ಗುರುಗಳ ದಕ್ಷಿಣೆಗೆ ಯೋಚನೆ ಮಾಡು. ಸಮಯ ಸರಿದು ಹೋಗುತ್ತಿದೆ. ವಿಶ್ವನಾಥ, ಇದೆಂತಹ ಪರೀಕ್ಷೆ ವಿಶ್ವನಾಥ. ಹಾ, ನಡಿ. ಧರ್ಮದ ದಾರಿಯಲ್ಲಿ ಬರೀ ಕಲ್ಲು ಮುಳ್ಳು, ಸಂಕಟದ ಉರಿಬೆಂಕಿ, ಹಸಿವು, ದಾಹ, ಚಳಿ ಬಿಸಿಲುಗಳ ಅಗ್ನಿ ಪರೀಕ್ಷೆ. ಇದನ್ನೆಲ್ಲ ದಾಟಿ ನಿಂತರೆ ಗೆಲುವಿನ ಉತ್ತುಂಗ ಶಿಖರ, ಸೋತರೆ ತಳಕಾಣದ ಆಳವಾದ ಪಾತಾಳ. ಸತ್ಯಕ್ಕಾಗಿ ಅಗಲಿ ಹರಿಶ್ಚಂದ್ರ ಚಂದ್ರಮತಿಯರು ಬೇರೆ ಬೇರೆ ಆದರು. ಅದೇ ಸತ್ಯದ ಬಲದಿಂದಲೇ ಮತ್ತೆ ಒಂದುಗೂಡಬೇಕು. ನಿಜ ಸ್ವಾಮಿ, ಅಂಥ ಸಂದರ್ಭವು ನಮ್ಮ ಬದುಕಿನಲ್ಲಿ ಎಂದಿಗೂ ಬರದಿರಲಿ ಎಂದು ನಿತ್ಯ ನಾನು ಆ ಭಗವಂತನಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ನನ್ನ ಆಸೆಯೂ ಅದೇ ದೇವಿ. ನಾವು ನಂಬಿದ ದೈವ ನಮ್ಮ ಈ ಆಸೆಯನ್ನು ಆಗ ಮಾಡಿಸಬೇಕು. ದೇವಿ, ಏನನ್ನು ಯೋಚಿಸುತ್ತಿರುವೆ? ಕ್ಷಮಿಸಿ ಸ್ವಾಮಿ, ಗಮನಿಸಲಿಲ್ಲ. ನಾನು ಬಂದರೂ ಗಮನಿಸಿದಂತೆ ಗಾಢವಾದ ಆಲೋಚನೆ ಏನು ದೇವಿ? ಹರಿಶ್ಚಂದ್ರ ಚಂದ್ರಮತಿಯರ ಕತೆ ಬಗ್ಗೆ ಯೋಚಿಸುತ್ತಿದ್ದೆ ಸ್ವಾಮಿ. ಅದು ನಿನ್ನ ಮನಸ್ಸಿನ ಮೇಲೆ ಅಷ್ಟೊಂದು ಪರಿಣಾಮ ಉಂಟು ಮಾಡಿದೆಯೇ? ಹೌದು ಸ್ವಾಮಿ. ತನ್ನ ಸತ್ಯವಾಕ್ಯ ಪರಿಪಾಲನೆಗಾಗಿ ಹರಿಶ್ಚಂದ್ರ ಮಹಾರಾಜರು ಪ್ರಾಣಪ್ರಿಯರಾದ ಪತ್ನಿ ಪುತ್ರರನ್ನೇ ದಾಸಿಯರಂತೆ ಮಾರಿಬಿಟ್ಟರು. ಚಂದ್ರಮತಿಯು ಕೂಡ ಕಿಂಚಿತ್ತೂ ಅಲುಕದೆ ಪತಿಯ ಧರ್ಮದಲ್ಲಿ ಸಮಭಾಗಿಯಾದಳು. ಎಂತಹ ಪೂರ್ವ ದಂಪತಿಗಳು! ಹೌದು ದೇವಿ, ನಿಜವಾಗ್ಲೂ ಅವರು ಅಪರೂಪ ದಂಪತಿಗಳೇ. ಅದಕ್ಕೆ ಅಲ್ಲವೇ ಪತ್ನಿಯನ್ನು ಪತಿಯ ಸಹಧರ್ಮಚಾರಿಣಿ ಎಂದು ಹೇಳುವುದು. ಪತಿಯ ಧರ್ಮದ ದಾರಿಯಲ್ಲಿ ಸಮಭಾಗಿಯಾಗಿ ನಡೆಯಬೇಕೆಂಬುದು ನನಗೂ ಗೊತ್ತಿದೆ ಸ್ವಾಮಿ. ದೇವಿ, ಧರ್ಮವೆಂದರೆ ಬರೀ ಧರ್ಮವಲ್ಲ. ಧರ್ಮ, ಅರ್ಥ, ಕಾಮ, ಮೋಕ್ಷಗಳೆಂಬ ಚತುರ್ವಿಧ ಪುರುಷಾರ್ಥಗಳಲ್ಲಿಯೂ ಅವಳು ಸಹಭಾಗಿ. ಇಲ್ಲವಾದರೆ ಅದಕ್ಕಿಂತ ಮಿಗಿಲಾದ ಸಂಕಟ ಪರಿಸ್ಥಿತಿಗಳನ್ನು ಚಂದ್ರಮತಿ ದೇವಿ ಎದುರಿಸುತ್ತಿರಲಿಲ್ಲ. ಇನ್ನೂ ಮಿಗಿಲಾದ ಕಷ್ಟಗಳೇ? ಹೌದು ದೇವಿ. ಪತ್ನಿ ಪುತ್ರರ ವಿಕ್ರಯದ ನಂತರ ಹರಿಶ್ಚಂದ್ರ ಮಹಾರಾಜರು ವಿಶ್ವಾಮಿತ್ರ ಮುನಿಗಳಿಗೆ ಕೊಡಬೇಕಾದ ಅಪಾರವಾದ ದಕ್ಷಿಣೆಯ ಧನಕ್ಕಾಗಿ ತನ್ನನ್ನೇ ತಾನು ಮಾರಿಕೊಂಡರು. ಏನು? ಹರಿಶ್ಚಂದ್ರ ಮಹಾರಾಜರು ತಮ್ಮನ್ನೇ ತಾವು ಮಾರಿಕೊಂಡರೆ? ಹೌದು ದೇವಿ. ಸ್ಮಶಾನದ ಅಧಿಪತಿಯಾದ ವೀರಬಾಹುವಿನ ದಾಸನಾಗಿ ಸ್ಮಶಾನದ ಕಾವಲು ಕಾಯುವ ಕೆಲಸ ಅವರದಾಯಿತು. ಅಯ್ಯೋ, ಪಟ್ಟಾಭಿಷಿಕ್ತನಾದ ಮಹಾರಾಜನು ಸ್ಮಶಾನದ ಕಾವಲುಗಾರನೇ?
ಕೇಳಲು ಸಂಕಟವಾಗುತ್ತದೆ ಸ್ವಾಮಿ. ಇಷ್ಟಕ್ಕೆ ಸಂಕಟವಾದರೆ ಇನ್ನು ಮುಂದಿನ ದುರ್ಘಟನೆಯನ್ನು ಕೇಳಿ ನೀನು ಇನ್ನೆಷ್ಟು ಸಂಕಟ ಪಡುತ್ತೀಯೋ ಏನು? ಸಂಕಟವಾಗುತ್ತದೆ ನಿಜ, ಆದರೆ ಅದನ್ನು ಕೇಳಿ ನನ್ನ ಮನಸ್ಸಿನ ಸ್ಥೈರ್ಯ ಹೆಚ್ಚುತ್ತದೆ, ಇನ್ನಷ್ಟು ಧರ್ಮನಿಷ್ಠೆ ಬೆಳೆಯುತ್ತದೆ. ಹೇಳಿ ಸ್ವಾಮಿ. ಹೇಳುತ್ತೇನೆ ದೇವಿ. ಹರಿಶ್ಚಂದ್ರ ಚಂದ್ರಮತಿಯರ ಪುತ್ರ, ಅಮಾಯಕ ಬಾಲಕ, ಲೋಹಿತಾಶ್ವ ಸರ್ಪಕಚ್ಚಿ ಮೃತನಾದ. ಚಂದ್ರಮತಿ ದೇವಿ ತನ್ನ ಪುತ್ರನ ಶವ ಸಂಸ್ಕಾರ ಮಾಡಲು ಹರಿಶ್ಚಂದ್ರ ಕಾವಲು ಕಾಯುತ್ತಿದ್ದ ಸ್ಮಶಾನಕ್ಕೆ ಬಂದರು. ಕಂದ, ಅಯ್ಯೋ ದೇವ್ರೆ ದೇವ್ರೆ, ಅಯ್ಯೋ ಏನ್ ಮಾಡಲಿ, ನಾನು ಏನ್ ಮಾಡಲಿ? ಅಷ್ಟಲಕ್ಷ್ಮಿಯರಿಂದ ಅಷ್ಟೈಶ್ವರ್ಯದನುಗ್ರಹ ಪಡೆದ ಭಾಗ್ಯವಂತೆ, ಅಮಿತ ದಾನ ಧರ್ಮಗಳಲ್ಲಿ ಕಂಗೊಳಿಸುವ ಪುಣ್ಯವಂತೆ, ಅಮರೇಂದ್ರನ ಮೀರಿಸೋ
ಎದ್ದೇಳು ಕುಮಾರ, ಎದ್ದೇಳು ಎದ್ದೇಳು. ಕಂದ ಕಂದ ಕಂದ, ಎದ್ದೇಳು ಕುಮಾರ, ಎದ್ದೇಳು ಎದ್ದೇಳು. ಕಂದ ಕಂದ, ಎದ್ದೇಳು ಕಂದ. ಅಯ್ಯೋ ಮಗು ಸತ್ತೋಗಿದ್ದಾನೆ, ಬಿಟ್ಬಿಡಿ ಬಿಟ್ಬಿಡಿ. ಅಯ್ಯೋ ನಿಮ್ ಕೈ ಮುಗಿತೀನಿ, ಬಿಟ್ಬಿಡಿ. ಅಯ್ಯೋ ನಿಮ್ ಕೈ ಮುಗಿತೀನಿ, ನಾನೇನು ಮಾಡಲಿಲ್ಲ. ಇಲ್ಲ ಇಲ್ಲ, ನನ್ನ ಮಾತು ಕೇಳಿ ಸ್ವಾಮಿ, ನಾನೇನು ಮಾಡಲಿಲ್ಲ. ಮಗು ಇದ್ದಾನೆ, ಬಿಟ್ಬಿಡಿ ಬಿಟ್ಬಿಡಿ. ನನ್ನ ಕದ್ದನ್ ಬಿಡಿ, ನನ್ನ ಕದ್ದ ಕದ್ದ, ನನ್ನ ಕದ್ದನ್ ಬಿಡಿ, ನನ್ನ ಕದ್ದ. ನೆಲದ ಮೇಲೆ ಅನಾಥನಂತೆ ಮಲಗಿಹನಿಂದು, ನೆಲದ ಮೇಲೆ ಅನಾಥನಂತೆ ವಿಧಿಯ ಕುಹಕ ಕರುಣೆ ರಹಿತ, ವಿಧಿಯ ಕುಹಕ ಕರುಣೆ ರಹಿತ, ಎನಿತು ಭೀಕರ, ಎನಿತು ಭೀಕರ. ದೇವಿ ಸೀತೆ, ಇದೇನು ದೇವಿ, ದುಃಖಿಸುತ್ತಿರುವೆಯಾ? ಎಂಥ ಕಲ್ಲು ಮನಸ್ಸನ್ನು ಕರಗಿಸುವಂತಿರುವ ಈ ಕಥೆಯನ್ನು ಕೇಳಿ ದುಃಖವಾಗುವುದಿಲ್ಲವೇ? ಕಷ್ಟಗಳ ಉರಿ ಬೆಂಕಿಯಲ್ಲಿ ಬೇಯುತ್ತಿದ್ದರು ಸಹಿಸದ ವಿಧಿ ಚಂದ್ರಮತಿಯ ಪುತ್ರನಿಗೆ ದುರ್ಮರಣವನ್ನು ನೀಡಿಬಿಟ್ಟನಲ್ಲ ಎಂಬ ಸಂಕಟವಾಗುತ್ತಿದೆ. ನಿರಪರಾಧಿಗಳಿಗೆ ಇಂಥ ಶಿಕ್ಷೆಯೇ? ದೇವಿ, ನಿನ್ನ ಮನಸ್ಸು ಎಷ್ಟು ಕೋಮಲ. ಪರರ ನೋವುಗಳನ್ನು ಕಂಡು ಕರಗಿ ಕಣ್ಣೀರಾಗಿ ಹರಿದು ಬಿಡುತ್ತದೆ. ಸಜ್ಜನರ ಸಂಕಟಗಳನ್ನು ಕಂಡು ಸಾತ್ವಿಕರ ಹೃದಯ ಕರಗುವುದರಲ್ಲಿ ಅತಿಶಯವೇನಿದೆ? ಈಗ ನೀನು ವಿಶ್ರಾಂತಿ ಪಡೆ, ಉಳಿದ ಕಥೆಯನ್ನು ಆಮೇಲೆ ಕೇಳುವೆ ಅಂತ. ಸ್ವಾಮಿ, ವಿಶ್ವಾಮಿತ್ರ ಮುನಿಗಳಿಗೆ ಕೊಟ್ಟ ಮಾತಿನಂತೆ ಅವರಿಗೆ ಸಲ್ಲಬೇಕಾದ ದಕ್ಷಿಣೆಯ ಧನಕ್ಕಾಗಿ ಹರಿಶ್ಚಂದ್ರ ಮಹಾರಾಜರು ಎಷ್ಟು ಕಷ್ಟಪಡಬೇಕಾಯಿತು. ಪ್ರಾಣಪ್ರಿಯರಾದ ಪತ್ನಿಯನ್ನು, ಪುತ್ರನನ್ನು ಮಾರಿಕೊಂಡರು. ಕಡೆಗೆ ತಮ್ಮನ್ನೇ ತಾವು ಮಾರಿಕೊಂಡು ಸ್ಮಶಾನ ಕಾಯುವಂತ ದುಸ್ಥಿತಿಗೆ ಇಳಿದು ಬಿಟ್ಟರು. ಅವರ ಕಷ್ಟ ಪರಂಪರೆಗಳು ಅಲ್ಲಿಗೆ ಮುಗಿದವೋ
ಅಥವಾ ಇನ್ನೂ ಸಂಕಟಗಳು ಪಡಬೇಕಾಯಿತು? ಅವರ ಕಷ್ಟ ಪರಂಪರೆಯೇ ಇನ್ನೂ ಮುಗಿದಿರಲಿಲ್ಲ ಸೀತೆ. ಪುತ್ರ ಲೋಹಿತಾಶ್ವ ಒಂದು ದಿನ ದರ್ಬೆ ತರಲು ಕಾಡಿಗೆ ಹೋಗಿ ಸರ್ಪ ಕಚ್ಚಿ ಮೃತನಾದ. ಚಂದ್ರಮತಿಯ ಗೋಳನ್ನು ವರ್ಣಿಸುವಂತಿಲ್ಲ. ಪುತ್ರ ಶವ ಸಂಸ್ಕಾರಕ್ಕೆ ಗತಿಯಿಲ್ಲದ ಅವರನ್ನು ಆ ದಿನ ಮನೆಯ ಒಡತಿ ಕೆಲಸ ಮುಗಿಸಿಯೇ ಹೋಗಬೇಕೆಂದು ಕಟ್ಟಪ್ಪಣೆ ಮಾಡಿದರು. ಅದರಂತೆ ಚಂದ್ರಮತಿ ಕೆಲಸ ಮುಗಿಸಿ ಕಾಡಿನಲ್ಲಿ ಪುತ್ರ ಶವವನ್ನು ತಬ್ಬಿಕೊಂಡು ಗೋಳಾಡುತ್ತಿರುವಾಗ ರಾಜಭಟರು ಬಂದು ಮಕ್ಕಳನ್ನು ಕೊಲ್ಲುವ ರಕ್ಕಸಿ ಎಂದು ಸೆರೆ ಹಿಡಿದರು. ಅಯ್ಯೋ, ಎಂತ ಅನ್ಯಾಯ! ಚಂದ್ರಮತಿ ಅಂತ ಸಾಧ್ವಿಯನ್ನು ಮಕ್ಕಳನ್ನು ಕೊಲ್ಲುವ ರಕ್ಕಸಿ ಎಂದರೆ? ದುರದೃಷ್ಟ ಬೆನ್ ಹತ್ತಿದಾಗ ನಿಂತ ನೆಲವೇ ಕುಸಿಯುತ್ತದೆ ದೇವಿ. ಹಾಗಾದರೆ ರಾಜ ಚಂದ್ರಮತಿ ದೇವಿಗೆ ಅಪರಾಧಿ ಎಂದು ಶಿಕ್ಷೆ ವಿಧಿಸಿಬಿಟ್ಟರೆ? ಹೌದು ದೇವಿ, ಚಂದ್ರಮತಿ ದೇವಿಗೆ ಶಿರಚ್ಛೇದನದ ಶಿಕ್ಷೆ ವಿಧಿಸಿದರು. ಆ ಶಿಕ್ಷೆಯನ್ನು ಕಾರ್ಯಗತಗೊಳಿಸಲು ರಾಜಭಟರು ಅವರನ್ನು ವೀರಬಾಹುವಿಗೆ ವಹಿಸಿಕೊಟ್ಟರು. ವೀರಬಾಹು ಅವರನ್ನು ತನ್ನ ಸೇವಕನಾದ ಹರಿಶ್ಚಂದ್ರರಿಗೆ ಒಪ್ಪಿಸಿ ಶಿರಚ್ಛೇದನ ಮಾಡುವಂತೆ ಆಜ್ಞಾಪಿಸಿದ. ಸ್ವಾಮಿ, ಧರ್ಮಾತ್ಮರಾದ ಹರಿಶ್ಚಂದ್ರ ಮಹಾರಾಜರೇ ತಮ್ಮ ಧರ್ಮಪತ್ನಿಯ ಶಿರಚ್ಛೇದನ ಮಾಡುವ ಪರಿಸ್ಥಿತಿ ಬಂದು ಬಿಟ್ಟಿತ್ತೆ. ಹೌದು ದೇವಿ, ಶಿಶು ಹತ್ಯೆಗೆ ಮರಣದಂಡನೆಯೇ ಸೂಕ್ತ ಶಿಕ್ಷೆಯಲ್ಲವೇ? ನನ್ನ ಮನಸ್ಸು ತಳಮಳಿಸುತ್ತಿದೆ ಸ್ವಾಮಿ. ಹರಿಶ್ಚಂದ್ರ ಮಹಾರಾಜರು ಅಕರ್ಣ ಜನಕನ ಪರಿಸ್ಥಿತಿಯನ್ನು ಹೇಗೆ ಎದುರಿಸಿದರು?